ರಾಣೀಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಮೊಸೊಪ್ಪು ಯಾವ ಥರ ಮಾಡೋದಂತ. ಮೊದಲಿಗೆ ನಾನಿಲ್ಲಿ ಪಾಲಕ್ ತೊಗೊಂಡಿದ್ದೀನಿ, ಚಕೋತ ತೊಗೊಂಡಿದ್ದೀನಿ, ದಂಟಿನ ಸೊಪ್ಪು ಕೂಡ ತೊಗೊಂಡಿದ್ದೀನಿ. ಬೇಕಾದ್ರೆ ನೀವು ಸಬ್ಬಕ್ಕಿ ಸೊಪ್ಪು ಕೂಡ ಇದ್ರ ಹಾಕೋಬೋದು. ನಾನು ಸ್ವಲ್ಪ ಹುಳಿ ಸೊಪ್ಪು ಕೂಡ ಅಂತ ಮನೆ ಹತ್ರ ಎಲ್ಲ ಸಿಗುತ್ತೆ, ನಿಮಗೆ ನೋಡ್ಬೋದು, ಗೊತ್ತಾಗುತ್ತೆ ಎಲೆ. ಸೊ ಈ ಥರ ಹುಳಿ ಸೊಪ್ಪು ಕೂಡ ಹಾಕೋಬೋದು. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಯಾವ ಥರ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ತೋರಿಸೋಣ. 1 ಕಪ್ ಬೇಳೆ ತೊಗೊಂಡಿದ್ದೀನಿ, ಒಂದು 6 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದೇ ಒಂದು ಈರುಳ್ಳಿ, 2 ಟೊಮಾಟೊ, ಹಸಿ ಟೊಮಾಟೊ ಅನ್ನೋದು ತೊಗೋಬೋದು, ಗ್ರೀನ್ ಕಲರ್ ಇರೋದು. ಸೊ ಬೆಳ್ಳುಳ್ಳಿ ಒಂದು ಮೀಡಿಯಮ್ ತೊಗೊಂಡಿದ್ದೀನಿ, ಜೀರಿಗೆ ಒಂದು 2 ಟೇಬಲ್ ಸ್ಪೂನ್, ಅರಿಶಿನ ಸ್ವಲ್ಪ. ಬನ್ನಿ ನೆಕ್ಸ್ಟ್ ಸ್ಟೆಪ್ಪು. ಪಾತ್ರೆಗೆ ನಾನು ಇವಾಗ ಬೇಳೆ ತೊಳ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಬೇಳೆ ಇದು ನಂತರ ಒಂದೊಂದೇ ಹಾಕ್ಕೊಳ್ಳೋಣ. ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ತುಂಬ ಈಸಿ, ತುಂಬ ಟೇಸ್ಟಿಯಾಗಿರುತ್ತೆ. ಹಸಿಮೆಣಸಿನ್ಕಾಯಿ, ಅದಕ್ಕೆ ಟೊಮಾಟೊ ಹಾಕೊಳ್ತಾ ಇದ್ದೀನಿ, 2 ಟೊಮಾಟೊ, ಸ್ವಲ್ಪ ಅರಿಶಿನ, ಒಂದೊಂದೇ ಸೊಪ್ಪು ಏನು ನಾವು ತೊಳ್ಕೊಂಡು ಹಾಕ್ಕೊಂಡಿದ್ದೀವೋ ಎಲ್ಲ ಸೊಪ್ಪನ್ನು ಹಾಕ್ಕೊಂಬಿಡೋಣ. ಸೊ ನೀರು ಸ್ವಲ್ಪ ಮುಳುಗೋಗೋಸ್ಕರ ಹಾಕಿದ್ದೀವಿ. ಬೇಕಾದ್ರೆ ಇದ್ರ ಮೇಲೆ ನೀವು ಈರುಳ್ಳಿ ಹಾಕೋಬೋದು, ಇಲ್ಲ ಕೆಳಗಡೆ ಕೂಡ ಹಾಕೋಬೋದು. ಬನ್ನಿ ಇವಾಗ ನಾವಿದು ಡೈರೆಕ್ಟ್ ಆದರೂ ಇಡ್ಬೋದು, ಇಲ್ಲ ಕುಕ್ಕರಲ್ಲೇ 3 ವಿಷಲ್ ಆದರೂ ಕೂಗಿಸ್ಕೊಳ್ಳೋಣ. ಇವಾಗ ನಾನಿದು ಕುಕ್ಕರಲ್ಲಿ ಪಾತ್ರೆ ಇಡ್ತಾ ಇದ್ದೀನಿ. ಸೊ ಕುಕ್ಕರ್ ಇಟ್ಟು ಒಂದು ತಟ್ಟೆನ ಕ್ಲೋಸ್ ಮಾಡಿ ಒಂದು 3 ವಿಷಲ್ ಕೂಗಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಬಸ್ಕೊಂಬಿಡೋಣ ಇದೆಲ್ಲ ಕ್ಲೀನಿಗೆ. ಆ ನೀರೆಲ್ಲ ಸ್ವಲ್ಪ ಕ್ಲೀನಿಗೆ ಎಲ್ಲ ತಣ್ಣಕ್ಕೆ ಹಾಕಬೇಕು. ತಣ್ಣಕ್ಕೆ ಹಾಕಿದ ತಕ್ಷಣ ನಾವು ಇದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳೋಣ. ಸೊ ಇವಾಗ ಇದು ತಣ್ಣಕ್ಕಾಗಿದೆ ನೋಡಿ. ಸೊ ಇದು ಕ್ಲೀನಿಗೆ ಎಲ್ಲನೂ ನಾವು ತೆಗೆದುಕೊಂಡು ಸ್ವಲ್ಪ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಈ ಥರ ಮಿಕ್ಸಿ ಜಾರ್ ಕೂಡ ಹಾಕ್ಕೊಳ್ಳೋಣ ಎಲ್ಲ. ಸ್ವಲ್ಪ ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ. ಸೊ ಈ ಥರ ನೀರಿಲ್ದಂಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಸೊಪ್ಪು ನೀರು ಏನು ನಾವು ಬಸ್ಕೊಂಡಿದ್ವಿ ಅದನ್ನು, ಸೊ ಅದಕ್ಕೆ ಇವಾಗ ನಾನು ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ದೇನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಸೊ ಇದಕ್ಕೆ ಇವಾಗ ನಾವು ಉಪ್ಪು ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊಳ್ಳೋಣ. ನೋಡಿ ಈ ಥರ ಗಟ್ಟಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸಿಗುತ್ತೆ ತಕ್ಕಷ್ಟು ಉಪ್ಪು ಕುದಿದೆ. ಇದು ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ.